ಎಲ್ರಿಗೂ ನಮಸ್ಕಾರ. ಬೆಲ್ಲ ತಿನ್ನುವುದರಿಂದ ಆಗುವ ಲಾಭಗಳು. ಬೆಲ್ಲ ತಿನ್ನುವುದರಿಂದ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಹೆಲ್ಪ್ ಆಗತ್ತೆ. ಅದು ಹೇಗೆ ಅಂತಂದ್ರೆ, ನಾವು ಡೈಲಿ ನಿತ್ಯ ಜೀವನದಲ್ಲಿ ಸ್ವಲ್ಪ ಬೆಲ್ಲವನ್ನು ತಿನ್ನುವುದರಿಂದ ಮಂತ್ಲಿ ಡೇಟ್ ಕ್ಲಿಯರ್ ಆಗುತ್ತೆ. ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಇರ್ರೆಗ್ಯುಲರ್ ಡೇಟ್ ಇರುತ್ತೆ, ಇರ್ರೆಗ್ಯುಲರ್ ಮಂತ್ಲಿ ಪೀರಿಯಡ್ ಇರುತ್ತೆ. ಅವರು ಡೇಟ್ ಆಗೋದಿಲ್ಲ, 2 ಮಂತ್ 3 ಮಂತ್ 4 ಮಂತ್ ಆಗೋದಿಲ್ಲ. ಫುಲ್ ಡಿಸ್ಕಂಫರ್ಟ್ ಆಗಿ ಫೀಲ್ ಮಾಡ್ತಾ ಇರ್ತಾರೆ. ಮತ್ತು ಆದಾಗ ಕೂಡ ಬಹಳ ಹ್ಯಾವಿನೆಸ್ ಆಫ್ ಬ್ಲಡ್ ಹೋಗ್ತಾ ಇರುತ್ತೆ. ಮತ್ತು ಕೆಲವೊಬ್ಬರಿಗೆ ಡೇಟ್ ಆಗುತ್ತೆ, ಸ್ವಲ್ಪ ಹತ್ತುತ್ತೆ, ಆಮೇಲೆ ಹತ್ತೋದಿಲ್ಲ. ಮತ್ತೆ ಕೆಲವೊಬ್ಬರಿಗೆ ಡೇಟ್ ಆಗೋ ಟೈಮ್ಗೆ ಬಹಳ ಸಿವಿಯರ್ ಆಗಿ ಅಪ್ ಡೌನ್ ಪೇನ್ ಆಗ್ತಾ ಇರುತ್ತೆ, ಮತ್ತು ಹೆಡಕ್ ಆಗ್ತಾ ಇರುತ್ತೆ. ಮತ್ತು ಬಹಳಷ್ಟು ಹೆಣ್ಣು ಮಕ್ಕಳ ಮಂತ್ಲಿ ಡೇಟ್ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ, ಹ್ಯಾವಿ ಬ್ಲೀಡಿಂಗ್ ಇರಬಹುದು, ಅಥವಾ ಬ್ಲಡ್ ಹತ್ತದೇ ಇರಬಹುದು, ಅಥವಾ 2 ಮಂತ್ 3 ಮಂತ್ ಇರ್ರೆಗ್ಯುಲರ್ ಡೇಟ್ ಇರಬಹುದು, ಅಥವಾ ಹೆಣ್ಣು ಮಕ್ಕಳ ಯಾವುದೇ ರೀತಿಯಂತ ಮಂತ್ಲಿ ಡೇಟಿನ ಸಮಸ್ಯೆ ಇದ್ರೂ ಕೂಡ ನಾವು ಡೈಲಿ ಊಟದ ನಂತರ ಮುಂಜಾನೆ ಹಾಗೂ ಸಾಯಂಕಾಲ ಒಂದು ಟೈಮ್ ಆದ್ರೂ ಸ್ವಲ್ಪ ಆದ್ರೂ ಬೆಲ್ಲ ತಿನ್ನುತ್ತಾ ಬಂದಲ್ಲಿ, ಸ್ವಲ್ಪ ಬೆಲ್ಲವನ್ನ ನಾವು ಡೈಲಿ ನಿತ್ಯ ಜೀವನದಲ್ಲಿ ಸೇವಿಸ್ತಾ ಬಂದಲ್ಲಿ ಹೆಣ್ಣು ಮಕ್ಕಳ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಹೊರಟೋಗುತ್ತೆ. ಮಂತ್ಲಿ ಡೇಟ್ ಕ್ಲಿಯರ್ ಆಗುತ್ತೆ. ಮಂತ್ಲಿ ಡೇಟ್ ಅಂತೂ ಕಂಪಲ್ಸರಿ ಆಗತ್ತೆ. ಆದಾಗ ಫುಲ್ ಕ್ಲಿಯರ್ ಆಗುತ್ತೆ. ಮತ್ತು 3, 4, 5 ಡೇಸ್ ಕಂಪಲ್ಸರಿ ಆಗತ್ತೆ. ಆದಾಗ ಕ್ಲಿಯರ್ ಆಗತ್ತೆ. ಹೆಣ್ಣು ಮಕ್ಕಳಿಗೆ ಯಾವ್ಯಾವ ಸರ್ಕಲ್ ಇರುತ್ತೆ ಆ ರೀತಿ ಸರ್ಕಲ್ ಕಂಪಲ್ಸರಿ ಆಗ್ತಾ ಇರುತ್ತೆ. ಮತ್ತು ಡೇಟ್ ಆದಾಗ ಕ್ಲಿಯರ್ ಆಗುತ್ತೆ. ಆದಾಗ ಅಬ್ಡೋಮ್ ಪೇನ್ ಆಗೋದಿಲ್ಲ, ಮತ್ತು ಹ್ಯಾವಿನೆಸ್ ಬ್ಲೀಡಿಂಗ್ ಆಗೋದಿಲ್ಲ. ಎಷ್ಟು ನ್ಯಾಚುರಲ್ ಆಗಿ ಪ್ರಕೃತಿ ಎಷ್ಟು ನಮಗೆ ಮಂತ್ಲಿ ಡೇಟ್ ಆಗುತ್ತೋ ಅಷ್ಟು ಕ್ಲಿಯರ್ ಆಗಿ ಆಗ್ತಾ ಇರುತ್ತೆ. ಹಾಗಾಗಿ ಮಂತ್ಲಿ ಡೇಟಿನ ಯಾವುದೇ ರೀತಿಯ ಸಮಸ್ಯೆ ಬರಬಾರ್ದು ಅಂದ್ರೆ ಹೆಣ್ಣು ಮಕ್ಕಳೇ, ನೀವು ದಿನನಿತ್ಯ ಜೀವನದಲ್ಲಿ ಸ್ವಲ್ಪ ಬೆಲ್ಲವನ್ನ ಊಟದ ನಂತರ ನೀವು ಒಂದು ಟೈಮ್ ಅಂತೂ ಸೇವಿಸ್ತಾ ಬನ್ನಿ. ಇದರಿಂದ ನಿಮಗೆ ಮಂತ್ಲಿ ಡೇಟಿನ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣ ಹೊರಟು ಹೋಗುತ್ತೆ. ಹಾಗಾಗಿ ಈ ಬೆಲ್ಲದ ಮಾಹಿತಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಶೇರ್ ಮಾಡಿ. ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಹೆಣ್ಣು ಮಕ್ಕಳು ಇಂಥ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಹಾಗಾಗಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಈ ಬೆಲ್ಲದ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.